ಇನ್ನೂ ಕೂಡ ಫೋನ್ ಬರುತ್ತೆ, ಮೆಸೇಜ್ ಬರುತ್ತೆ ಅಂತ ಕಾಯ್ತಿದೀಯಾ? ಹಿಂದಿರುಗಿ ಬರ್ತಾರೆ ಅಂತ ವೇಟ್ ಮಾಡ್ತಿದೀಯಾ? ಮನಸ್ಸು ಹೇಳ್ತಿದೆ ವೇಟ್ ಮಾಡೋದು ವೇಸ್ಟ್ ಅಂತ. ಹೃದಯ ಕೇಳ್ತಿಲ್ವಾ? ಅವರಿಲ್ಲದ ಬದುಕು ಹೇಗೆ ಅಂತ ಗೊಂದಲ ಹುಟ್ಟಿಸ್ತಿದೀಯಾ? ಹಾಗಾದ್ರೆ ಕೇಳು. ಪ್ರೀತಿಯಲ್ಲಿ ಸೋತರೂ ನಿನ್ನ ಜೀವನ ಮುಗಿದಿಲ್ಲ. ಯಾರನ್ನಾದರೂ ನೋಡುವಾಗ ಹೃದಯದಲ್ಲಿ ಮೂಡುವ ಶಾಂತಿ, ಅವರು ನಗು ನೋಡಿದಾಗ ನಮ್ಮ ನೋವು ಮರೆತು ಹೋಗುವ ಭಾವನೆ. ಪ್ರೀತಿ ಅಂದ್ರೆ ಅವರು ಹತ್ತಿರ ಇದ್ದಾಗ ಸಮಯವೇ ಹಾರಿ ಹೋಗುವ ಅನುಭವ. ಅವರು ದೂರ ಇದ್ದಾಗ ಒಂದು ಕ್ಷಣವು ಒಂದು ದಿನದಂತೆ ಅನಿಸುವುದು. ಬ್ರೇಕಪ್ ನಂತರ ಹೃದಯ ಮುರಿಯೋದಷ್ಟೇ ಅಲ್ಲ, ನೆನಪುಗಳು ಪ್ರತಿದಿನ ಮನಸ್ಸನ್ನ ಕಾಡುತ್ತವೆ. ಫೋನ್ನಲ್ಲಿ ಇರುವ ಹಳೆಯ ಫೋಟೋಗಳು, ಚಾಟ್ನಲ್ಲಿ ಉಳಿದಿರುವ ಟೇಕ್ ಕೇರ್ ಮೆಸೇಜಸ್, ಇವೆಲ್ಲವೂ ಒಂದು ಸಣ್ಣ ನೋವಿನ ನೆನಪಾಗಿ ಬಿಡುತ್ತವೆ. ಆದರೆ ಒಂದು ಸತ್ಯ ಇದೆ, ಬ್ರೇಕಪ್ ಅಂದ್ರೆ ಜೀವನ ಮುಗಿದಂತಲ್ಲ. ಕೆಲವೊಮ್ಮೆ ಅದು ನಮ್ಮನ್ನ ಹೆಚ್ಚು ಬಲವಾದ ವ್ಯಕ್ತಿಯನ್ನಾಗಿಸೋ ಪಾಠ ಆಗಿಬಿಡುತ್ತದೆ. ಯಾರೋ ಒಬ್ಬರು ನಮ್ಮನ್ನು ಬಿಟ್ಟು ಹೋದರೆ ಅದು ನಮ್ಮ ವ್ಯಾಲ್ಯೂ ಕಡಿಮೆ ಅಂತಲ್ಲ, ಅವರು ನಮ್ಮ ವ್ಯಾಲ್ಯೂವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ ಅಷ್ಟೇ. ಪ್ರೀತಿಯಲ್ಲಿ ಸೋತವನೇ ಜೀವನದಲ್ಲಿ ಗೆಲ್ಲೋ ಚಾನ್ಸ್ ಹೆಚ್ಚು ಅಂತ ಗೊತ್ತಾ ನಿಮ್ಗೆ? ಪ್ರೀತಿಯಲ್ಲಿ ಸೋತ ದಿನ ಮನಸ್ಸು ಒಂದು ಮಾತು ಹೇಳುತ್ತದೆ, ಇದೀಗ ನಿನ್ನ ಜೀವನ ಮುಗಿದಂತೆ. ಅವಳು ಅಥವಾ ಅವನು ಇಲ್ಲದ ಫ್ಯೂಚರ್ ಇಮ್ಯಾಜಿನ್ ಮಾಡೋಕ್ಕೂ ಆಗೋದಿಲ್ಲ. ಫೋನ್ ಗ್ಯಾಲರಿ ಓಪನ್ ಮಾಡಿದ್ರು ನೋವು, ಲಾಸ್ಟ್ ಚಾಟ್ ಓದಿದ್ರು ಕಣ್ಣೀರು. ಆದ್ರೆ ಕೇಳು, ನೀನು ಈಗ ಅನುಭವಿಸುತ್ತಿರುವುದು ಜೀವನದ ಅಂತ್ಯ ಅಲ್ಲ, ಅದು ಎಮೋಷನಲ್ ಶಾಕ್ ಮಾತ್ರ. ಯಾಕೆ ಬ್ರೇಕಪ್ ಇಷ್ಟೊಂದು ನೋವು ಕೊಡುತ್ತದೆ? ಸೈಕಾಲಜಿ ಪ್ರಕಾರ ನಾವು ಯಾರನ್ನಾದರೂ ಡೀಪ್ ಆಗಿ ಪ್ರೀತಿಸಿದಾಗ ನಮ್ಮ ಬ್ರೈನ್ ಅವರಿಗೆ ಅಟ್ಯಾಚ್ ಆಗುತ್ತದೆ. ಲವ್ ಸಮಯದಲ್ಲಿ ಡೋಪಮೈನ್, ಹ್ಯಾಪಿ ಹಾರ್ಮೋನ್, ಆಕ್ಸಿಟೋಸಿನ್, ಬಾಂಡಿಂಗ್ ಹಾರ್ಮೋನ್, ಈ ಹಾರ್ಮೋನ್ಗಳು ರಿಲೀಸ್ ಆಗುತ್ತವೆ. ಅವರು ನಮ್ಮ ಕಂಫರ್ಟ್ ಝೋನ್ ಆಗಿ ಬಿಡುತ್ತಾರೆ. ಅವರು ನಮ್ಮ ಡೈಲಿ ರೊಟೀನ್ ಆಗಿ ಬಿಡುತ್ತಾರೆ, ನಮ್ಮ ಸೇಫ್ ಪ್ಲೇಸ್ ಕೂಡ ಆಗ್ತಾರೆ. ಹಠಾತ್ ಅವರು ಹೋಗಿಬಿಟ್ಟಾಗ ಬ್ರೈನ್ ಅದನ್ನ ಸಿಂಪಲ್ ಬ್ರೇಕಪ್ ಅಂತ ನೋಡೋದಿಲ್ಲ. ಬ್ರೈನ್ ಅದನ್ನ ಲಾಸ್ ಅಂತ ಟ್ರೀಟ್ ಮಾಡುತ್ತದೆ. ಎಕ್ಸಾಕ್ಟ್ಲಿ ಅಡಿಕ್ಷನ್ ವಿತ್ಡ್ರಾವಲ್ ತರಹ. ಅಂದರೆ ಚಟದಾಸರು ಚಟವನ್ನು ಬಿಡುವಾಗ ಕಷ್ಟಪಟ್ಟ ಹಾಗೆ. ಅದಕ್ಕೆ ಬ್ರೇಕಪ್ ನಂತರ ಚೆಸ್ಟ್ ಹೆವಿ ಆಗುತ್ತದೆ, ನಿದ್ರೆ ಬರೋದಿಲ್ಲ, ಓವರ್ ಥಿಂಕಿಂಗ್ ನಿಲ್ಲೋದಿಲ್ಲ. ಇದು ದುರ್ಬಲತೆಯಲ್ಲ, ಇದು ಪ್ರೂಫ್ ನಿನ್ನ ಹೃದಯ ನಿಜವಾಗಿಯೂ ಅವರನ್ನ ಪ್ರೀತಿ ಮಾಡಿತ್ತು, ಇನ್ವೆಸ್ಟ್ ಮಾಡಿತ್ತು ಅಂತ. ಇನ್ನೊಂದು ಸೈಕಾಲಜಿ ಟ್ರುತ್ ಏನ್ ಗೊತ್ತಾ? ಬ್ರೈನ್ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಮಾಡುತ್ತದೆ, ಅದೇ ಬ್ರೈನ್ ಹೊಸ ಮೀನಿಂಗ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಅಂದ್ರೆ ಮನಸ್ಸು ಮಾಡಿದ್ರೆ ನಿನ್ನ ನೀನು ರೀಸೆಟ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಮಾಡುತ್ತೆ. ಈಗ ನಿನ್ನ ಹೃದಯ ಖಾಲಿ ಅನಿಸ್ತಿದೆಯಾ? ಅದು ಖಾಲಿ ಜಾಗ ಅಲ್ಲ, ಅದು ರೀಸೆಟ್ ಸ್ಟೇಜ್. ನೇಚರಲ್ಲಿ ನೋಡಿದ್ರೆ ಮರದ ಎಲೆಗಳು ಬಿದ್ದು ಹೋದಾಗ ಮರ ಸಾಯೋದಿಲ್ಲ, ಅದು ನೆಕ್ಸ್ಟ್ ಸೀಸನ್ಗೆ ಪ್ರಿಪೇರ್ ಆಗುತ್ತದೆ. ನಿನ್ನ ಜೀವನದಲ್ಲೂ ಈ ಬ್ರೇಕಪ್ ಎಂಡ್ ಅಲ್ಲ, ಇದು ಪ್ರಿಪರೇಷನ್ ಸ್ಟೇಜ್ ಮಾತ್ರ. ಒಬ್ಬರು ನಿನ್ನನ್ನು ಬಿಟ್ಟು ಹೋಗಿದ್ರೆ ಅದರ ಅರ್ಥ ಏನ್ ಗೊತ್ತಾ? ಅವರು ನಿನ್ನ ಫ್ಯೂಚರ್ಗೆ ಫಿಟ್ ಆಗಿರ್ಲಿಲ್ಲ. ಸಮ್ಟೈಮ್ಸ್ ರಿಜೆಕ್ಷನ್ ಇಸ್ ಪ್ರೊಟೆಕ್ಷನ್, ರಿಜೆಕ್ಷನ್ ಕೂಡ ರಕ್ಷಣೆ ಆಗಿರುತ್ತದೆ. ಕೆಲವು ಸಲ ಹಾರ್ಟ್ ಬ್ರೇಕ್ ಕೂಡ ಹೊಸ ಮಾರ್ಗ ಆಗಿರುತ್ತದೆ. ನೀನು ಯಾರನ್ನು ಕಳೆದುಕೊಂಡಿದ್ದೀಯಾ, ಆದ್ರೆ ಇನ್ನು ದೊಡ್ಡದನ್ನು ಪಡೆಯುವ ಅವಕಾಶ ಓಪನ್ ಆಗಿದೆ. ಇದೀಗ ನಿನ್ನ ಮುಂದೆ 2 ಆಪ್ಷನ್ ಇದೆ. ಒಂದು, ಈ ನೋವಿನಲ್ಲೇ ನಿನ್ನನ್ನೇ ಕಳೆದುಕೊಳ್ಳೋದು, ಅಥವಾ ಇದೇ ನೋವನ್ನ ಫ್ಯೂಲ್ ಆಗಿ ಇಂಧನವಾಗಿ ನೀನು ಬೆಳೆಯೋದು. ಹಿಸ್ಟರಿಯಲ್ಲಿ ಸ್ಟ್ರಾಂಗ್ ಆದವರು ಕಂಫರ್ಟ್ ನಿಂದ ಗ್ರೋ ಆದವರಲ್ಲ, ಫೇನ್ ನಿಂದಾನೇ ಗ್ರೋ ಆಗಿದ್ದಾರೆ. ಒಂದು ದಿನ ನೀನು ಕನ್ನಡಿ ಮುಂದೆ ನಿಂತು ಈ ದಿನಗಳನ್ನ ನೆನ್ಸ್ಕೊತೀಯ, ಆಗ ನಾನು ಒಡೆದಿದ್ದೆ. ಆದ್ರೆ ನಂತರ ಹೇಳ್ತೀಯ, ಅದೇ ದಿನದಿಂದ ನಾನು ನನ್ನನ್ನ ಬಿಲ್ಡ್ ಮಾಡಿದೆ. ಕೆಲವರು ನಮ್ಮ ಜೀವನಕ್ಕೆ ಫಾರೆವರ್ ಆಗಿ ಬರೋದಿಲ್ಲ, ಲೆಸನ್ ಆಗಿ ಬರ್ತಾರೆ. ಅವರು ನಮ್ಮನ್ನ ಡಿಸ್ಟ್ರಾಯ್ ಮಾಡಲು ಅಲ್ಲ, ಡೆವಲಪ್ ಮಾಡಲು ಬರ್ತಾರೆ ಅಂತ ನಾವು ಮನಸ್ಸನ್ನ ತಯಾರಿ ಮಾಡಬೇಕು. ಪ್ರೀತಿಯಲ್ಲಿ ಸೋತರೂ ನಿನ್ನ ಜೀವನ ಮುಗಿದಿಲ್ಲ. ನಿನ್ನ ಹೃದಯ ಇನ್ನೂ ತಡಕುತ್ತಿದೆ ಅಂದರೆ ನಿನ್ನ ಸ್ಟೋರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಚಾಪ್ಟರ್ ಪೇನ್ಫುಲ್ ಆಗಿರಬಹುದು, ಆದ್ರೆ ಇದು ಫುಲ್ ಬುಕ್ ಅಲ್ಲ. ಒಂದು ದಿನ ಯಾರೋ ಒಬ್ರು ನಿನ್ನ ಜೀವನಕ್ಕೆ ಬರ್ತಾರೆ, ಅವ್ರು ಹೇಳ್ತಾರೆ, ಯು ಆರ್ ಗ್ರೇಟ್.
ನೀನು ಅಷ್ಟು ನೋವು ಅನುಭವಿಸಿದ್ದಕ್ಕೆ ಇಂದು ನೀನು ಇಷ್ಟು ಸ್ಟ್ರಾಂಗ್ ಆಗಿದ್ದೀಯ. ನಿನ್ನ ಪ್ರೀತಿ ಶಕ್ತಿಯನ್ನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಜೊತೆಯಾಗ್ತಾರೆ. ಆ ದಿನ ನೀನು ಅರಿತುಕೊಳ್ತೀಯ, ಬ್ರೇಕಪ್ ನಿನ್ನ ಜೀವನದ ಅಂತ್ಯ ಅಲ್ಲ, ಅದು ನಿನ್ನ ಹೊಸ ಬೆಳಕಿನ ಆರಂಭ. ಪ್ರೀತಿಯಲ್ಲಿ ಸೋತವರು ಎರಡು ರೀತಿಯವರು. ಒಬ್ಬರು ಜೀವನ ಪೂರ್ತಿ ಅಳ್ತಾರೆ, ಇನ್ನೊಬ್ಬರು ಅದನ್ನೇ ಮೋಟಿವೇಶನ್ ಆಗಿ ಯೂಸ್ ಮಾಡಿ ಜೀವನದಲ್ಲಿ ಬೆಳೆದು ತೋರಿಸ್ತಾರೆ. ನೀವು ಅದೇ ಸಾಲಿನಲ್ಲಿ ನಿಲ್ತೀರಾ? ಈಗ ನಿಮ್ಮ ನಿರ್ಧಾರ ಏನು? ಕಮೆಂಟ್ ಮಾಡಿ. ಬ್ರೇಕಪ್ ನೋವಿನಿಂದ ಹೊರಬರೋಕೆ ಕಷ್ಟಪಡ್ತಾ ಇದ್ರೆ ಮೂವ್ ಆನ್ ಆಗೋ ಸೈಂಟಿಫಿಕ್ ಅಂಡ್ ಸೈಕಾಲಜಿ ಮೆಥಡ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ನೋಡ್ಬೋದು. 100% ವರ್ಕ್ ಆಗುತ್ತೆ. ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರಹದ ಲವ್ ಕಾನ್ಸೆಪ್ಟ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.